ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ಚೆನ್ನಾಗಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಗೊತ್ತಲ್ಲ, ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಪ್ರೀವಿಯಸ್ ವ್ಲಾಗಲ್ಲಿ ನಾನು ಮೂಡಿಗೆರೆಗೆ ಬಂದಿರೋದನ್ನು ತೋರಿಸಿದ್ದೆ, ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ. ಸೊ ಇವತ್ತಿನ ವಿಡಿಯೋ ಅದ್ರ ಕಂಟಿನ್ಯೂಷನ್ ಆಗಿರುತ್ತೆ. ಬಟ್ ಇದು ಬರೀ ಒಂದಿನದ ವಿಡಿಯೋ ಅಲ್ಲ. ನಾನು ಟೋಟಲ್ 15 ಡೇಸ್ ಮೂಡಿಗೆರೆಯಲ್ಲಿದ್ದೆ. ಬಟ್ ಡೈಲಿ ನನಗೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡಿದ್ನಲ್ಲ, ಸೊ ಎಲ್ಲ ನಾನು ಒಂದೇ ವ್ಲಾಗಲ್ಲೇ ಶೇರ್ ಮಾಡ್ಕೊತಾ ಇದ್ದೀನಿ. ಚಿಟ್ಟು ಹೆಂಗಿದೆ ಫ್ರೆಂಡ್ಸ್, ನಮ್ಮ ಕೋಳಿ ಜುಟ್ಟು ಹೆಂಗಿದೆ, ನಮ್ಮ ಕೋಳಿ ಜುಟ್ಟು ಹೆಂಗಿದೆ ಫ್ರೆಂಡ್ಸ್, ಹೇಳಿ ಫ್ರೆಂಡ್ಸ್. ಕುಕ್ ಕುಕ್ ಹಾಯ್ ಮಾಡು. ಹಾಯ್ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್ ಮಾಡೋ ಮಗನೇ. ಹಾಯ್ ಫ್ರೆಂಡ್ಸ್. ಗೌಡ್ರೆ, ಯಾರು ಗೌಡ್ರು? ಯಾರ್ರೀ ಗೌಡ್ರು? ನೀವಲ್ಲ, ನೀವಲ್ಲ, ನೀವು ಬಬ್ಲು ನೀವು. ಹಾಯ್ 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 ಹಲೋ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಅವನು ಲಾಸ್ಟ್ ಟೈಮು 5 ಮಂತ್ಸಲ್ಲಿ ನಾವು ಬಂದಾಗ ಒಂದು 2 ಡೇಸ್ ಸ್ವಲ್ಪ ಅಳ್ತಿದ್ದ. ಅಂದರೆ ಮನೆ ವಾತಾವರಣ ಎಲ್ಲ ಚೇಂಜ್ ಆಗಿದೆ ಎಲ್ಲ ಅಂತ ಅಂದ್ಬಿಟ್ಟು ಏನೋ ಒಂಥರ ಅಳ್ತಿದ್ದ. ಈ ಸರಿ ಅಂತೂ ನೀವು ನಂಬ್ತಿರೋ ಬಿಡ್ತಿರೋ, ವಿಡಿಯೋ ಕಾಲ್, ಅಪ್ಪ ಅಮ್ಮ ವಿಡಿಯೋ ಕಾಲ್ ಮಾಡಿದ್ರೆ ಅವ್ರನ್ನೂ ನೋಡ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದ. ಯೂಶ್ವಲಿ ಅವನು ಡೈರೆಕ್ಟಾಗಿ ಸಿಕ್ಕಿದಾಗ ಮಾತಾಡೋದು, ಡೈರೆಕ್ಟಾಗಿ ಆಟಾಡ್ಸ್ದಾಗ ಆಟಾಡೋದು ಅಷ್ಟೇ. ಮೊಬೈಲಲ್ಲೆಲ್ಲ ಅವನು ನೋಡೋದು ನಗಾಡೋದು ಕಮ್ಮಿ. ಬಟ್ ಸ್ವಲ್ಪ ಅಪ್ಪಂಗೆ, ನಮ್ಮ ಅಪ್ಪಂಗೆ ತುಂಬ ಚೆನ್ನಾಗಿ ಇದು ಮಾಡ್ತಾನೆ. ಅವ್ರು ಗೌಡ್ರೇ ಅಂತಾರಲ್ಲ, ಅದೊಂದು ಸ್ವಲ್ಪ ಅವನಿಗೆ ಇಷ್ಟ, ತುಂಬ ರೆಕಗ್ನೈಸ್ ಮಾಡ್ತಾನೆ ಆ ಥರ ಕರೆದ್ರೆ. ಹಾಗಾಗಿ ನಾನು ಏನಾದರೂ ಸ್ವಲ್ಪ ಅಳ್ತಾನ ಅಂತ ಅಂದ್ಕೊಂಡೆ. ಬಟ್ ಇಲ್ಲವೇ ಇಲ್ಲ, ಚೂರು ಇಲ್ಲ. ನಮ್ಮ ಮಾವ ಜೊತೆ ಸಕ್ಕತ್ತಾಗಿ ಹೊಂದ್ಕೊಂಡು ಆರಾಮಾಗಿ ಆಟಾಡ್ಕೊಂಡಿದ್ದ ಅವನು. ಇನ್ನು ನೀವಿನೂ ಅಷ್ಟೇ, ನಮ್ಮನ್ನು ಇಲ್ಲಿ ಮೂಡಿಗೆರೆಯಲ್ಲಿ ಬಿಟ್ಟು ಒಂದಿನ ಇದ್ದು ನೆಕ್ಸ್ಟ್ ಡೇ ಅವರು ಬೆಂಗಳೂರಿಗೆ ಹೊರಟರು. ಇನ್ನು ನಾನು ರಂಗನಹಳ್ಳಿಲಾದರೂ ಅಷ್ಟೇ, ಮೂಡಿಗೆರೆಯಲ್ಲಾದರೂ ಅಷ್ಟೇ, ನಾನು ಮಿನಿ ಗಾರ್ಡನ್ ಅಂತೆಲ್ಲ ತೋರಿಸ್ತಾ ಇರ್ತೀನಿ. ಸೊ ಇಲ್ಲೂ ಅಷ್ಟೇ, ಅತ್ತೆ ಬ್ಯೂಟಿಫುಲ್ಲಾಗಿ ಕಲರ್ಸ್ ರೋಸ್ಗಳದ್ದು ಪ್ಲ್ಯಾಂಟ್ಸ್ಗಳು ಹಾಕಿದ್ರು. ತುಂಬ ಇಲ್ಲಿ ಮಂಗ ಹಿಂದೆನೇ ತೋಟ ಇರೋದ್ರಿಂದ ತುಂಬ ಮಂಗನ ಕಾಟ ಇದೆ ಇಲ್ಲಿ. ಸೊ ಇಷ್ಟೊಂದು ಹಾಳು ಮಾಡಿದ್ವು, ಆದ್ರೂ ಇಷ್ಟು ಉಳಿದಿತ್ತು. ಸೊ ಸಖತ್ತು ಬಾಲ್ಕನಿ ಎಲ್ಲ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಿತ್ತು ಅಂತ ನಾನು ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಈ ಕಡೆ ಎಲ್ಲ ಬಾಡೋಗ್ಬಿಟ್ಟಿದೆ ಬಿಟ್ಟು. ಮಾಡೋದಂದ್ರೆ ಕಲರ್ ಫೇಡ್ ಆಗೋದು, ಅಷ್ಟು ಹೀಟು, ಅದಕ್ಕೆ ಆಂಥೋರಿಯಂ ಬರಲ್ಲ ಇಲ್ಲಿ. ಇದು ಎಲ್ಲ ಚಿಗುರುತ್ತಿದೆ ಅಲ್ಲ ಮತ್ತೆ. ಅದು ಹಾಳಾಗಿದೆ, ಹೀಟಿಗೆ ಬರಲ್ಲ. 50% ನೆರಳು ಬೇಕು. ಏನು ಪಿಂಕ್ ಗೊತ್ತಾ ಇದು? ತುಂಬ ದಿನ ಆಗಿತ್ತು ಫಿಶ್ ತಿಂದಲೆ ಅಂತ ಅಂದ್ಬಿಟ್ಟು ಅತ್ತೆ ಹತ್ರ ಒಂದು ಒಳ್ಳೆ ಫಿಶ್ ತವಾ ಫ್ರೈ ಮತ್ತು ಸಾಂಬಾರು 2 ಮಾಡಿಸ್ಕೊಂಡು ತಿಂದೆ. ತುಂಬ ಜನ ರೆಸಿಪಿ ಕೇಳಿದ್ರಿ, ಅತ್ತೆ ಮಾಡೋದು ಚಿಕನ್ನಿಂದ ರೆಸಿಪಿ ಕೇಳಿದ್ರಿ. ಸೊ ಸಾಧ್ಯ ಆದರೆ ಮುಂದಿನ ದಿನಗಳಲ್ಲಿ ನಾನು ಶೇರ್ ಮಾಡ್ತೀನಿ. ಆ್ಯಂಡ್ ಫ್ರೆಂಡ್ಸ್, ನೆಕ್ಸ್ಟ್ ಡೇ ನಮ್ಮ ಅತ್ತೆ ಫ್ರೆಂಡ್ಸ್, ನಾನು ಹೇಳಿದ್ದೆ ಕಾಲೇಜ್ ಮೇಟ್ಸ್, ಜ್ಯೋತಿ ಆಂಟಿ, ನಜ್ಮಾ ಆಂಟಿ, ರಾಣಿ ಆಂಟಿ ಅವರೆಲ್ಲ ಆವಾಗಿಂದಲೂ ಬೆಸ್ಟ್ ಫ್ರೆಂಡ್ಸು ಅಂತ. ಅವರಲ್ಲಿ ರಾಣಿ ಆಂಟಿ ಮತ್ತು ಜ್ಯೋತಿ ಆಂಟಿ ಫ್ಯಾಮಿಲಿ ಬಂದಿದ್ದರು. ಆ್ಯಕ್ಚುಲಿ ಅವ್ರದ್ದು ಇನ್ನೊಂದು ಬೇರೆ ಕೆಲಸದ ಮೇಲೆ ಬಂದಿದ್ದರು. ಬಟ್ ನಾನಿರೋದು ನೋಡಿ ಪಾಪು ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು 2 ಫ್ಯಾಮಿಲಿನೂ ಬಂದಿದ್ದರು. ಆ್ಯಂಡ್ ಅವತ್ತು ಕೋಇನ್ಸಿಡೆಂಟ್ ಅನ್ನೋ ಹಾಗೆ ರಾಣಿ ಆಂಟಿ ಬರ್ತಡೇ ಇರೋದ್ರಿಂದ ಎಲ್ಲರೂ ಸೇರಿ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಮನೇಲಿ ಸೆಲೆಬ್ರೇಷನ್ ಮಾಡಿದ್ವಿ.
ಬಬ್ಲು ಬಬ್ಲು ಯಾರು ಅಂಕಲ್ಸ್ ಅಂತೀಯೋ ಅಣ್ಣ ಅಂತೀಯೋ ನೀವು ಹಂಗೆ ನೋಡಕ್ ಹೋದ್ರೆ ನೀವೆಲ್ಲ ಮಾವ ಆಗ್ಬೇಕಲ್ಲ ಅತ್ತೆ ಇನ್ನೂ ಅಣ್ಣ ಅನ್ಸ್ಕೊಳ್ಳೋ ಆಸೆ ನೋಡು. ಯಾರೋ ನನ್ನ ಹೆಸರು ಕರೆದ್ಬಿಟ್ರಲ್ಲ ಕೊನೆಗೂ ಅಂತ. ಬನ್ನಿ ಬನ್ನಿ. ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ರಾಣಿ, ಹ್ಯಾಪಿ ಬರ್ಡೇ ಟು ಯು. ಸುಮ್ಮನೆ ನೆಕ್ಸ್ಟ್ ಅಷ್ಟೇ. ಈ ಕೈ ಆ ಕೈ ತಿನ್ಸು. ನೀವು ಹೋಗಿ ಪಾಪ ಕರ್ಕೊಂಡ ಅಂತ ಹೇಳ್ತೀನಿ. ಬೇಡ ಬಾಯ್ ಬಾಯ್ ಮಾಡಿ ಬಾಯ್ ನಾವು ಯಾರು ನೀವು ಯಾರು ಮನೆಗೆ ಹೋಗೋಣ ಬೇಡ ಪ್ಲೇಟ್ ಕೊಟ್ಟು ಹೇಮಂತ ಹೇಗೆ ಅಮ್ಮ ನೀವಿಬ್ರು ಮಲಗಿಸಿ ಹೋಗ್ಬಿಟ್ಟಿರಿ ಅವರ ಹತ್ರ ಹೋಗಿದ್ದೀವಿ ಮನೆ ತಟ್ಟೆನ ತಂದ ಬೆಳಿಗ್ಗೆ ಟಿಫಿನ್ ಮಾಡಿದ ಲೆಫ್ಟ್ ಗೊತ್ತಿಲ್ಲ ಇಲ್ಲ ಕಣ ಈಗ ಅಮೆಂಡ್ಮೆಂಟ್ ಆಗಿದೆ ಲೆಫ್ಟ್ ರೈಟ್ ಆಗಿದೆ ಚಿಂತಿದ್ದೀರಿ ಬಬ್ಲು ಅಲ್ಲಿ ಯಾರು ಬಂದಿದ್ದಾರೆ ನನ್ನ ಫ್ರೆಂಡ್ಸ್ ಜ್ಯೋತಿ ಆಂಟಿ ಫ್ಯಾಮಿಲಿಯಿಂದ ಅವ್ರ ಪೇರೆಂಟ್ಸು ಮತ್ತು ಇಬ್ಬರು ಮಕ್ಕಳು ಸುಮಂತ್ ಹೇಮಂತ್ ಅಂತ. ಸುಮಂತ್ ಇವಾಗ ಪಾಪ ಎತ್ಕೊಂಡಿರೋದು. ಅವ್ರ ಜೊತೆಯಿಂದ ಬರ್ತಾನೆ ಇರಲಿಲ್ಲ ಬಬ್ಲು, ತುಂಬ ಹಚ್ಕೊಂಡ್ಬಿಟ್ಟಿದ್ದ ಅವ್ರನ್ನ. ಇನ್ನು ಆ ರಾಣಿ ಆಂಟಿ ಮತ್ತು ಅವರಿಬ್ಬರು ಮಕ್ಕಳು, ಇನ್ನೇ ಇಬ್ಬರು ಪುಟಾಣಿಗಳಿದ್ರು. ಸೊ ಇಷ್ಟು ಜನ ಬಂದಿದ್ರು. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ತುಂಬ ಖುಷಿ ಆಯಿತು ಆ್ಯಂಡ್ ಜಾಲಿಯಾಗಿತ್ತು. ಎಲ್ಲ ತಮಾಷೆ ಮಾಡಿಕೊಂಡು ಸುಮಂತ್ ಹೇಮಂತ್ ಜೊತೆ ಎಲ್ಲ ಚೆನ್ನಾಗಿತ್ತು. ಆವತ್ತಿನ ಡೇ ಒಂದು ಪರ್ಫೆಕ್ಟ್ ಡೇ ಅಂತ ಹೇಳ್ಬೋದು. ವಾಕ್ ಮಾಡು. ಬಬ್ಲು ಇಲ್ಲಿ ಕ್ಯಾಮ್ರಾ ನೋಡಿದ್ರೆ ಪೋಸ್ ಕೊಡ್ತಾನೆ ಅಲ್ಲಿ. ಬಬ್ಲು ಈಗ ವಾಕರಲ್ಲಿ ಬಿಟ್ಟಿದ್ರೆ ಅತ್ತೆ ಫುಲ್ಲು ಮುಗಿಸೋನು ಗಿಡನ. ಹಾಂ ಹಾಂ
ಬಬ್ಲು ಆನ ಮಗನ್ನೇ ನಿದ್ರೆ ಇಲ್ಲ ಏನಿಲ್ಲ. ಆಟ ಆಟ ಆಗಿದೆ ಬರೀ. ಫೋಟೋ ಶೂಟಿಗೆ ಸಕ್ಕತ್ತಾಗಿದೆ ಇಲ್ಲಿ ಮಧ್ಯ ನಿಂತ್ಕೊಂಡು. ಅಯ್ಯೋ ಕಿತ್ನೆ ಪಿಶ್ಕಿ ಪಿಶ್ಕಿ ಚಂದ ಕಿತ್ತಾಕ್ತೆ. ಅತ್ತೇನೂ ಅಷ್ಟೇ ತುಂಬ ಬ್ಯುಸಿ ಇದ್ದರು. ಅಂದರೆ ಗೊತ್ತಲ್ಲ ಪಿ ಡಿ ಒ ಅಂದರೆ ಎಷ್ಟು ಹಳ್ಳೀಲಿ ಏನೇ ಕಂಪ್ಲೇಂಟ್ಸ್ ಇದ್ದರು ಏನೇ ಇದ್ರೂ ಇವ್ರ ಹತ್ರನೇ ಬರೋದ್ರಿಂದ ಎಲ್ಲ ಸಾಲ್ವ್ ಮಾಡಬೇಕು. ಕೆಲವೊಮ್ಮೆ ಸಂಡೇಸು ಇವರಿಗೆ ಬಿಡುವಿರಲ್ಲ, ಅಷ್ಟು ಬ್ಯುಸಿ ಇರ್ತಾರೆ. ಆ ನಡುವೆನೂ ಹಾಲಿಡೇಸ್ ಇದ್ದಾಗೆಲ್ಲ ಬಬ್ಲು ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಆ್ಯಂಡ್ ಫ್ರೆಂಡ್ಸ್ ಟೋಟಲ್ಲು ನಾನು ಹೇಳ್ದಂಗೆ 15 ಡೇಸ್ ಮೂಡಿಗೆರೆಯಲ್ಲಿದ್ದೆ. ಸೊ ಸ್ಯಾಟರ್ಡೇ ಬಂದಿದ್ದೆ ಕರೆಕ್ಟಾಗಿ, ಆದರೂ 15 ದಿನಕ್ಕೆ ಸ್ಯಾಟರ್ಡೇನೇ ಹೊರಟ್ವಿ. ನಿವಿನೂ ಬಂದಿದ್ದರು. ಹಾಗೆ ಆವತ್ತಿನ ದಿನವೇ ಅನು ಮತ್ತು ಸುದಿ ಅಣ್ಣ ಬಂದಿದ್ದರು. ಸೊ ಅವರು ಪರ್ಸ್ನಲ್ ವರ್ಕ್ ಮೇಲೆ ಮೂಡಿಗೆರೆಗೆ ಬಂದಿದ್ದರು. ಆ್ಯಂಡ್ ನಾನು ಇದ್ನಲ್ಲ, ಹಾಗಾಗಿ ಮಾತಾಡ್ಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಅನು ಮತ್ತು ಸುದಿ ಅಣ್ಣ ಆ್ಯಂಡ್ ನಮ್ಮ ಪುಟ್ಟು ಲಕ್ಷ್ಮಿನ ನೋಡಿದ್ವಿ. ಬಿಕಾಸ್ ಅವಳು 1 ಮಂತ್ ಇದ್ದಾಗ ಅನ್ಸುತ್ತೆ ನಾನು ನೋಡ್ಕೊಂಡು ಬಂದಿದ್ದು. ಈಗ 4 ರನ್ನಿಂಗ್ ಪಾಪುಗೆ. ಸೊ ಖುಷಿ ಆಯಿತು ನೋಡಿ. ಆ್ಯಂಡ್ ಬಬ್ಲುಗೂ ಎಲ್ಲ ತೋರಿಸ್ಕೊಂಡು ಅವರಿಬ್ಬರ ಹತ್ರನೂ ಆಟ ಆಡಿಸ್ಕೊಂಡು ನೆಕ್ಸ್ಟ್ ಎಲ್ಲ ಕಾರಿಗೆ ಲಗೇಜ್ ಎಲ್ಲ ಏನು ಪ್ಯಾಕ್ ಮಾಡಿದ್ವಿ ಎಲ್ಲ ನೀವಿ ಎಲ್ಲ ಕಾರಿಗೆ ಇಡ್ತಾಯಿದ್ರು. ನಾವೊಂದು 5 ಆರ್ 4 ಆರ್ 5 ಅನ್ನೋ ಥರ ಹೊರಡೋಣ ಅಂದ್ಕೊಂಡ್ವಿ. ಬಟ್ ಅದೇ ಎಲ್ಲ ಸೇರಿದಾಗ ಟೈಮ್ ಹೋಗೋದೇ ಗೊತ್ತಾಗಲ್ವಲ್ಲ, ಹಾಗಾಗಿ ಲೇಟ್ ಆಯಿತು ನಾವು ಬರೋದು. ಅರೌಂಡ್ 7 ಆಗಿತ್ತು ನಾವು ಹೊರಟಾಗ. ಅವ್ರು ಚಾವಳಿಗೆ ಹೋದ್ರು, ನಾವು ಈ ಕಡೆ ರಂಗನಹಳ್ಳಿ ಕಡೆ ಬಂದ್ವಿ. ಏನೋ ಮಾಡ್ತೈತೆ ಅದು ನೋಡಿ ನೋಡಿ ನಗಾಡ್ತೈತದು. ಬ್ಯಾಕ್ ಟು ಹೋಮ್ ಗೋಯಿಂಗ್ ಡೌನ್. ಮುಟ್ಟಕ್ಕೆ ಹೋಗೋದು ನೋಡು, ಮುಟ್ಟಕ್ಕೆ ಹೋಗೋದು. ಏ ಅಮ್ಮ ಮತ್ತು ಹುಷಾರು ಅವನಂತನಾ ನೆನ್ಪೈತಾ? ನೆನ್ಪೈತ ಅಜ್ಜಿದು? ಹಾಂ ಬಬ್ಲು ನೆನ್ಪೈತಾ? ಲೈಟ್ ಹಾಕ ಮುಂದೆದು ಮೂಡಿಗೆರೆ ತಾತನಾಗಿಲ್ಲ ಇದೇ ಒತ್ತರ. ಯಾರದ ಯಾರ ಯಾರ ಮನೆ ಯಾರದ ಯಾರೋ ಅಯ್ಯೋ ಅಯ್ಯೋ ನಾಯಿ ನೋಡ್ತಿತ್ತು. ನಾಯಿ ಬಂತಲ್ಲ ನಿನ್ನ ಜೊತೆಗೆ. ಯಾರ ಮನೆ? ಅಯ್ಯೋ ಅಯ್ಯೋ ಎಷ್ಟು ಖುಷಿ. ಯಾರು ಅಲ್ಲೋಗಿದ್ವಿ ನೀವು? ಏಯ್ ನಾಯಿ ನೋಡೋದು ಅದೇ, ನಾಯಿ ನೋಡೋದು ನೀವು ಅಜ್ಜಿ ನೋಡೋದು. ಹೋಗೋಯ್ತು ಓಡುವ ಓಡಿವ ಹಾಳು ನಾಯಿ ನೋಡೋದೇ ಆಗೈತೆ ನೋಡಿ. ಇದಕ್ಕೆ ಗಾಂಚಲಿಯ ಮುದ್ದೆ ತಿಂತಿಲ್ಲ. ಅಪ್ಪ ಮಗ ಏನು ಮಾಡ್ತಿದ್ದೀರಾ? ಏನು ಮಾಡ್ತಿದ್ದೀರಾ? ಏನು ಮಾಡ್ತಿದ್ದೀರಾ? ಕ್ಯಾಮ್ರಾ ಇಟ್ಕೊಂಡಿದ್ದ ತಕ್ಷಣ ನೋಡು.
ನೆಕ್ಸ್ಟ್ ನಮ್ಮನ್ನು ಬಿಟ್ಟಿದ್ದು ನೆಕ್ಸ್ಟ್ ಡೇ ಬೆಂಗಳೂರಿಗೆ ಹೊರಟ್ರು. ಸೊ ಒಂಥರ ಇಲ್ಲಿಂದ ಅಲ್ಲಿಗೆ ಕರ್ಕೊಂಡೋಗೋದು, ಅಲ್ಲಿಂದ ಇಲ್ಲಿಗೆ ಕರ್ಕೊಂಬರೋದು ಪಾಪ ನಿವಿ. ಸೊ ಅರ್ಲಿ ಮಾರ್ನಿಂಗು ತುಂಬ ಚಳಿ ಇರುತ್ತೆ, ಬೆಳಿಗ್ಗೆ ಬೇಗ ಎದ್ದು ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಿವಿ ಸಂಜೆನೇ ಹೊರಟ್ರು. ಸೊ ಫ್ರೆಂಡ್ಸ್, ಇಷ್ಟು ಇವತ್ತಿನ ವ್ಲಾಗ್. ನೀವೇ ನೋಡಿ, ಒಂದು 16-17 ಡೇಸ್ ವ್ಲಾಗ್ನ ನಾನು ಒಂದು 16 ಮಿನಿಟ್ಸಲ್ಲೇ ಮುಗಿಸ್ಬಿಟ್ಟೆ. ಅಂದರೆ ಮಗು ಕಡೆ ಜಾಸ್ತಿ ಟೈಮ್ ಕೊಡ್ತಾ ಇದ್ದೀನಿ, ಹಾಗಾಗಿ ಇವಾಗ ಇಂಪಾರ್ಟೆಂಟ್ ನನಗೆ ನಮ್ಮ ಪಾಪು ಕಡೆ ಗಮನ ಕೊಡೋದು, ಅವ್ನು ಚೆನ್ನಾಗಿ ನೋಡ್ಕೊಳ್ಳೋದಷ್ಟೇ. ಹಾಗಾಗಿ ವ್ಲಾಗ್ಸ್ ಲೇಟ್ ಆಗ್ತಿದೆ, ಎಲ್ಲರೂ ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ಇವತ್ತಿನ ವ್ಲಾಗ್ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಮತ್ತು ನಾನು ನಿಮಗೆ ಹಬ್ಬದ ವ್ಲಾಗ್ ಜೊತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಐ ಲವ್ ಯು ಆಲ್.